ಪಿಜಿಆರ್ಎಸ್ಎಸ್ ಆಶ್ರಮಕ್ಕೆ ಕೃಷಿ ತಜ್ಞ ಜೋಸೆಫ್ ಲೋಬೋ ಹಾಗೂ ರಕ್ತದಾನಿ ನೀಮಾ ಲೋಬೋ ಭೇಟಿ. ಮೈಸೂರು ಪಿಜಿಆರ್ಎಸ್ಎಸ್ ನಿರಾಶ್ರಿತರು ಮತ್ತು ವೃದ್ಧರ ಆಶ್ರಮಕ್ಕೆ ಉಡುಪಿ ಜಿಲ್ಲೆಯ ಶಂಕರಪುರ ಗ್ರಾಮದ ಕೃಷಿ ತಜ್ಞರಾದ ಜೋಸೆಫ್ ಲೋಬೋ ಮತ್ತಿತರರು ಭೇಟಿ ನೀಡಿ ತಾಯಂದಿರ ಯೋಗಕ್ಷೇಮ ವಿಚಾರಿಸಿದರು. ಜೋಸೆಫ್ ಲೋಬೋ ಅವರ ಪತ್ನಿ, ಒಂದು ಹೆಜ್ಜೆ ರಕ್ತದಾನಿ ಬಳಗ ಉಡುಪಿ ಜಿಲ್ಲೆ ಅಧ್ಯಕ್ಷರಾದ ರಕ್ತದಾನಿ ನೀಮಾ ಲೋಬೋ ಹಾಗೂ ಅವರ ಪುತ್ರಿ ದೇನಿಶಾ ಲೋಬೋ ಆಶ್ರಮಕ್ಕೆ ಭೇಟಿಕೊಟ್ಟು ತಾಯಂದಿರನ್ನು ಮಾತನಾಡಿಸಿ ಅವರಿಗೆ ಬಟ್ಟೆ ಮತ್ತು ಅಕ್ಕಿಯನ್ನು ವಿತರಣೆ ಮಾಡುವ ಮುಖಾಂತರ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ, ಗ್ರಾಮೀಣಾಭಿವೃದ್ಧಿ, ರೈತರ ಸೇವಾ ಸಮಿತಿ ಹಾಗೂ ನಿರಾಶ್ರಿತರು ಮತ್ತು ವೃದ್ಧರ ಬೃಂದಾವನದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಆಶ್ರಮವಾಸಿಗಳು ಲೋಬೋ ಕುಟುಂಬಕ್ಕೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹಾರೈಸಿ ಧನ್ಯವಾದ ಸಲ್ಲಿಸಿದರು. ಮಗಳದ್ದು ಹುಟ್ಟಿದಪ್ಪ, ಅದಕ್ಕೆ ಟವಲ್ ಕೊಡ್ತಿದ್ದಾರೆ ನಿಂಗೆ. ಅವ್ರಿಗೆ ಯಾರು ಕೇಳಿಸಲ್ಲ, ಇವರು ಕೇಳಿಸ್ತಾ ಚೆನ್ನಾಗಿ. ಅದು ಬೇಳೆ ನೀವು ಟೀ ಮಾಡಿ ಕೊಟ್ರಲ್ಲ ಅದಕ್ಕೆ. ಕೂತ್ಕೊಳ್ಳಿ. ಮಧ್ಯ ಸಾಮಾನು ಬೇರೆಯವರು. ಹಾಂ, ಅದು ಇನ್ನೊಬ್ಬರು ಮೊನ್ನೆ ತಲುಪಿಸಿದ್ರು, ಹಾಗೆ ಅದನ್ನು ತಲುಪಿಸ್ತೀನಿ. ಬನ್ನಿ ನೀವು.